ತುಂಬಾ ಖುಷಿ ಆಗುತ್ತೆ ನಮ್ ಸಿನಿಮಾ ಪೋಸ್ಟರ್ ಮತ್ತೆ ಇದ್ ನೋಡ್ಕೊಂಡು ನೀವೇ ಒಂದ್ ಸಣ್ಣದೊಂದು ರಿಸರ್ಚ್ ಮಾಡ್ಕೊಂಡು ಬಂದು ಆ ಕ್ಯೂರಿಯಾಸಿಟಿ ಕೇಳೋದೇ ನಮ್ಗೊಂದು ಆಕ್ಚುಲಿ ಪಾಸಿಟಿವ್ ನೋಟ್ ಅಂತ ಅನ್ಸುತ್ತೆ. ಆದ್ರೆ ನಾರ್ಮಲಿ ಬ್ಲಾಂಕ್ ಆಗಿ ನಾವು ಬಂದಿರ್ತೀವಿ, ಈ ತರ ಪ್ರಶ್ನೆಗಳು ಕೇಳಿದಾಗಲೇ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡಕ್ಕಾಗತ್ತೆ. ಸತ್ಯ ಇದು ಕರೆಕ್ಟ್. ಥಾಮಸ್ ಬ್ರಿಟ್ ಅಂದ್ಬಿಟ್ಟು ಒಬ್ರು ಟ್ರಾನ್ಸ್ಜೆಂಡರ್ ಅವರು ಆಗಿದ್ರು, ಬಟ್ ಹಿ ವಾಸ್ ನಾಟ್ ಎ ಸ್ಟ್ರೈಟ್ ಪರ್ಸನ್. ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ, ಆತರ ಒಂದು ಕಥೆನೂ ಇದೆ. ಹಾಗೇನೆ ನಮ್ಮೆಲ್ಲರ ಹಾಲಿವುಡ್ ಫೇವರೇಟ್ ಸೂಪರ್ ಸ್ಟಾರ್ ಅರ್ನಾಲ್ಡ್ ಸ್ಕ್ವಾರ್ಜೆನೆಗರ್ ಅವ್ರದ್ದು ಒಂದು ಕಥೆ ಈ ತರ ಆಗಿದೆ. ಸೊ ಇದು ಯಾವ ಸ್ಟೋರಿ ಲೈನು ಟಚ್ ಮಾಡ್ದಿರಾ, ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ತರದ್ದು ನೋಡ್ತಾ ಇರೋದು ಎಲ್ಲಾರು. ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗತ್ತೆ. ಅದು ಆತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ ಹೋಗ್ಲಿಲ್ಲ ನಾವು. ವಿ ಮೇಡ್ ಇಟ್ ಅ ವೆರಿ ರಾಮ್ ಕಾಮ್, ಒಂದು ಫನ್ ಆಗಿ, ಒಂದು ನೀವು ಟ್ರೈಲರ್ ನೋಡಿರ್ತೀರ ಈಗ, ತುಂಬಾ ಕಾಮಿಡಿ ಆಗಿ, ತುಂಬಾ ಕ್ಯೂರಿಯಸ್ ಆಗಿ, ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಆಕ್ಚುಲಿ ಸಿನಿಮಾದಲ್ಲೇ ನಾನು ಇದು ಫೈನಲ್ ಏನು ಹೇಗ್ ಡೆಲಿವರಿ ಆಯ್ತು ಏನಾಯ್ತು ಅನ್ನೋದು ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಚೂರು ಬಿಟ್ಕೊಟ್ಬಿಟ್ರೆ ನನ್ಗೆ ಇಲ್ಲಿ ಕತೆ ಫುಲ್ ಹೇಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಾಯ್ತು ಅಂದ್ರೆ ಸುಮಾರು ಜನ ಗೆಸಸ್ ಇರುತ್ತೆ, ಆ ಗೆಸಸ್ ನಿಜಾನೋ ಸುಳ್ಳು ಅಂತಾದ್ರೂ ನೀವು ಥಿಯೇಟರ್ ಬಂದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನೋಡೋಣ.